ಎಲ್ಲರಿಗೂ ನಮಸ್ಕಾರ. ದೇವರು ಒಳ್ಳೇದು ಮಾಡಿ ಎಲ್ರಿಗೂ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಿದ್ದೇನೆ. ನಾನಿಲ್ಲಿ 2 ದೊಡ್ಡ ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ. ಯಾಕೆ ಗೊತ್ತುಂಟಾ, ಇವತ್ತು ರಸಮ್ ಮಾಡಿ ತೋರಿಸ್ತಾ ಇದ್ದೇನೆ. 5 ನಿಮಿಷ ಸಾಕು. ಇದಕ್ಕೆ ನಾನು ಸ್ವಲ್ಪ ಹುಳಿ, ಆಮೇಲೆ ಒಂದು 10 ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿದ್ದು ತಗೊಂಡಿದ್ದೇನೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದು ಟೊಮೆಟೊ ಮುಳುಗುವಷ್ಟು ನೀರು ಹಾಕಿ, ಆಮೇಲೆ ಉಳಿದಿರೋದು ಹುಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಇಡ್ತೇನೆ ಇದನ್ನೀಗ. ಈ ರಸಮ್ ಮಾಡಿಕೊಂಡ್ರೆ ನಿಮಗೆ ಜ್ವರ ಮತ್ತು ಶೀತ ಬಂದಾಗ ಎಲ್ಲ ಬಾಯಿ ರುಚಿ ಕೆಟ್ಟು ಹೋಗಿರ್ತದಲ್ಲ, ಅಂಥ ಟೈಮಲ್ಲಿ ಇದನ್ನು ಮಾಡಿ ಊಟ ಮಾಡಿದರೆ ಒಳ್ಳೆ ಸೇರ್ತದೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದು. ಶೀತ ಜ್ವರ ಎಲ್ಲ ಕಡಿಮೆ ಆಗ್ತದೆ. ಮತ್ತು ಬಾಣಂತಿಯರಿಗೂ ಇದನ್ನು ಈ ರಸಮ್ ಮಾಡ್ಬೋದು. ಆದರೆ ಹುಳಿಯ ಬದಲು ಅದು ಓಟೆ ಹುಳಿ ಅಂತ ಬರ್ತದೆ, ಅದನ್ನು ಹಾಕ್ಕೊಳ್ಬೇಕು. ಮತ್ತು ತುಪ್ಪದ ಒಗ್ಗರಣೆ ಕೊಡಬೇಕು. ಈಗ ಅದೆಲ್ಲ ಬೆಂದದ್ದ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹುಳಿಯನ್ನೆಲ್ಲ ನೀರು ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ನಾನೀಗ ಸ್ವಲ್ಪ ಒಂದು 2 ಚಮಚದಷ್ಟು ಮೆಣಸಿನಕಾಳು ಮತ್ತು 2 ಚಮಚದಷ್ಟು ಜೀರಿಗೆ ಕಾಳನ್ನು ತಗೊಂಡು ಡ್ರೈ ಆಗಿಯೇ ಹುರ್ಕೊಳ್ತಾ ಇದ್ದೇನೆ. ನೋಡಿ, ನಿಮಗೆ ಕೇಳ್ಬೋದು ಪಟ ಪಟ ಅಂತ ಇತ್ತು, ಅದು ಸಿಡಿತಾ ಉಂಟು. ಇಷ್ಟೊತ್ತಿಗೆ ಸಾಕು, ಗ್ಯಾಸ್ ಆಫ್ ಮಾಡ್ತೇನೆ. ಇದು ತಣ್ಣದ ಮೇಲೆ ಪುಡಿ ಮಾಡ್ಕೊಳ್ಬೇಕು. ಈಗ ಇದನ್ನು ಪುಡಿ ಮಾಡ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ತರಿ ತರಿ ಉಂಟು, ಅಷ್ಟು ಸಾಕು. ಅಷ್ಟು ಮಾಡ್ಕೊಳ್ಬೇಕು. ಈಗ ತೋರಿಸ್ತಾ ಇದ್ದೇನೆ ನೋಡಿ, ಅಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲೀಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನಲ್ಲ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಹುಳಿ, ಅದನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. 2 ಟೊಮೆಟೊಗೆ ಅಷ್ಟು ನೀರು ಸಾಕಾಗ್ತದೆ. ಆಮೇಲೆ ಇದು ಕುದೀತಾ ಬರುವಾಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ನೋಡಿ ಒಂದಿಷ್ಟು ತಗೊಂಡಿದ್ದೇನೆ. ನಾನು ಕಲ್ಲುಪ್ಪ ಯೂಸ್ ಮಾಡೋದು ಇದಕ್ಕೆಲ್ಲ. ಈಗ ಸಾರು ಕುದೀತಾ ಉಂಟು. ಈಗ ಈ ಮೆಣಸಿನಕಾಳು ಪುಡಿ ಜೀರಿಗೆ ಪುಡಿ ಹಾಕ್ಕೊಳ್ತೇನೆ. ನೀವು ನೀರು ಹಾಕೋದು ನೋಡ್ಕೊಂಡು ಹಾಕ್ಕೊಳ್ಬೇಕು. ಈಗ ನೀರಿನ ಪ್ರಮಾಣ ಜಾಸ್ತಿ ಆದಾಗೆ ಟೊಮೆಟೊ ಹುಳಿ ಅದೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗ್ತದೆ, ಆಯಿತಾ? ನಾನ್ ವೆಜ್ ಊಟ ಮಾಡಿ ಆದಮೇಲೆ ಇದನ್ನು ಒಂದೊಂದು ಸಣ್ಣ ಗ್ಲಾಸಲ್ಲಿ ಕುಡಿಬೇಕು. ಜೀರ್ಣಶಕ್ತಿ ಒಳ್ಳೆಯದಾಗ್ತದೆ, ಏನು ತೊಂದರೆ ಆಗೋದಿಲ್ಲ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈಗ ಜ್ವರ ಮತ್ತು ಶೀತ ಥರ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಈ ರಸಮ್ ಮಾಡಿ ಊಟ ಮಾಡಿದರೆ ಜ್ವರ ಎಲ್ಲ ಕಡಿಮೆ ಆಗ್ತದೆ. ಅದು ಅವರು ನಮ್ಮನೆಯವ್ರಿಗೆ ಒಂಚೂರು ಜ್ವರ ಬಂದಾಗಿತ್ತು, ಅದಕ್ಕೆ ಈ ಸಾರು ಮಾಡ್ತಾ ಇದ್ದೇನೆ. ಈಗ ನೋಡಿ, ಇದು ಕುದೀತಾ ಉಂಟು. ಈಗ ನಾನಿದನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿದ್ದು ಒಂದು ಸ್ವಲ್ಪ ಹಾಕ್ಕೊಳ್ತೇನೆ ಮೇಲಿಂದ. ಇದೊಂದು ಚೂರು ಕುದ್ದಾದ್ಮೇಲೆ ಬಂದ್ ಮಾಡಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಆಯಿತು. ಇದಕ್ಕೆ ಒಂದು ಐಟಮ್ ಹಾಕೋದು ನೆನಪೋಯ್ತು, ಅದು ಈಗಲೇ ಹಾಕೋದದು ನಿಂಬೆಹಣ್ಣಿನ ರಸ ಒಂಚೂರು ಹಿಂಡ್ಕೊಳ್ಬೇಕು. ಅದು ನೋಡ್ಕೊಂಡು ಹಿಂಡ್ಕೊಳ್ಳಿ, ಅಂದರೆ ಹುಳಿ ಜಾಸ್ತಿ ಇದ್ದರೆ ಕಡಿಮೆ ಹಿಂಡ್ಕೊಂಡ್ರೆ ಆಯಿತು. ನಾನು ಸ್ವಲ್ಪ ಹಿಂಡ್ತಾ ಇದ್ದೇನೆ. ಇಷ್ಟು ಹಿಂಡಿದರೆ ಸಾಕು. ನಿಂಬೆಹಣ್ಣು ಹಾಕಿ 2 ಕುದಿ ಬಂದರೆ ಸಾಕು, ಆಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು. ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ, ಗ್ಯಾಸ್ ಆನ್ ಮಾಡಿಕೊಂಡು. ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ತೇನೆ. ನೀವು ಬೇಕಾದರೆ ನಿಮಗೆ ಯಾವುದು ಯೂಸ್ ಮಾಡ್ತೀರಿ ಆ ಎಣ್ಣೆ ಹಾಕ್ಕೊಳ್ಳಿ. 2 ಸ್ಪೂನ್ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಇದು ಕಾಯಬೇಕು. ಎಣ್ಣೆ ಕಾಯ್ತಾ ಉಂಟು. ಈ ಟೈಮಲ್ಲಿ ನಾನು ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿದನ್ನು ಹಾಕ್ಕೊಳ್ತೇನೆ. ನೋಡಿ, ಒಂದು 4-5 ಎಸ್ಲು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕ್ತೇನೆ ಇದಕ್ಕೆ. ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಳ್ಬೇಕು. ಬ್ಯಾಡ್ದಿದ್ದವರು, ಅದು ಇಷ್ಟ ಆಗದಿದ್ದವರು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಳ್ಳಿ. ನಾನು ಸಿಪ್ಪೆ ಕೂಡ ಹಾಕ್ತೇನೆ. ಕೆಂಪಾಗಬೇಕು ಸ್ವಲ್ಪ. ಕೆಂಪಾದಮೇಲೆ ಒಗ್ಗರಣೆ ಹಾಕಿದರೆ ಇದು ರಸಮ್ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕಿ ಆಯಿತು, ಇನ್ನು ಮುಚ್ಚಿ ಇಡೋದು. ನೋಡಿದ್ರಲ್ಲ, ಆರೋಗ್ಯಕರ ರಸಮ್ಮು. ನೀವು ಟ್ರೈ ಮಾಡಿ. ಓಕೆನಾ? ಬಾಯ್, ಸಿ ಯು.